ಇನ್ನು ಯಾರ ಮೇಲೂ ಕೂಡ ನನಗೆ ಸಿಟ್ಟಿಲ್ಲ, ಅತೃಪ್ತಿ ಇಲ್ಲ ಅಂತ ದೇವೇಗೌಡರು ಪತ್ರ ಬರೆಯುವಷ್ಟು ನಾನು ದೊಡ್ಡವನಲ್ಲ ಅಂತ ಮಾಜಿ ಶಾಸಕ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾನು ಅಷ್ಟು ದೊಡ್ಡ ವ್ಯಕ್ತಿಯನ್ನೆಲ್ಲ, ಯಾರ ಮೇಲೂ ಕೂಡ ನನಗೆ ಸಿಟ್ಟಿಲ್ಲ. ಜೆಡಿಎಸ್ನ ವರಿಷ್ಠ ದೇವೇಗೌಡರ ಮಾತೆ ಫೈನಲ್, ಅವರು ನನಗೆ ಪತ್ರ ಬರೆಯುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಮಾಜಿ ಶಾಸಕ ಜೊತೆಗೆ ಬೈ ಎಲೆಕ್ಷನ್ ನಲ್ಲಿ ಒಂದು ಒಳ್ಳೆ ಫೈಟ್ ಅನ್ನು ಕೊಟ್ಟಂತ ಮಧು ಬಂಗಾರಪ್ಪ ಅವರು ಆ ಮೂಲಕ ಅವ್ರು ಹೇಳೋ ಪ್ರಕಾರ ನನಗೆ ಅವರು ಮಾರ್ಗದರ್ಶನ ನೀಡ್ತಾರೆ, ಜವಾಬ್ದಾರಿ ಕೊಡೋ ಬಗ್ಗೆ ತೀರ್ಮಾನಿಸ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೋಗ್ತವೆ, ಅದನ್ನ ನಾವು ಬಗೆಹರಿಸ್ಕೊಳ್ತೀವಿ ಆ ಥರ ಏನಾದ್ರೂ ಇದ್ರೆ ಅಂತ ಹೇಳಿದ್ದಾರೆ. ಆ ಥರ ಗೊಂದಲ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಇಲ್ಲ. ಆಮೇಲೆ ಮುನ್ಸ್ಕೊಂಡಿರೋದು ನಾನು ನೋಡಿದೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ, ಮದುವೆಗೆ ಸಿಟ್ಟು ಯಾಕೆ ಅಂತ ಹೇಳಿ. ಏನು ನನಗೇನು ಸಿಟ್ಟು ಆ ಥರ ಏನಿಲ್ಲ. ಜವಾಬ್ದಾರಿಯನ್ನ ಕೊಡ್ತಕ್ಕಂಥದ್ರ ಮೇಲೆ ನಾನು ತೀರ್ಮಾನ ಮಾಡಿದೆ. ಆಮೇಲೆ ಸಣ್ಣ ಪುಟ್ಟ ಇದ್ರೆ ಅದನ್ನ ವರಿಷ್ಠರ ಜೊತೆಗೆ ಮಾತಾಡ್ಕೊಳ್ತೀವಿ ಹೊರತು ಯಾವುದೇ ಥರದ ಅಸಮಾಧಾನ ಇರಲಿ ಮತ್ತು ಅದಕ್ಕೆ ಇನ್ಯಾವುದೋ ಒಂದು ದಾರಿಯನ್ನ ತೋರಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ ಅಂತ. ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಡೆಗೆ 5ರಲ್ಲಿ ನಾನು ಸೋತಿರ್ಬೋದು, ಆದರೆ ಒಳ್ಳೆ ಫೈಟ್ ಕೊಟ್ಟು ಒಳ್ಳೆ ಇದನ್ನು ಮಾಡಿದ್ವಿ. ಮುಂದೆ ನನಗೆ ಅದು ಅನುಕೂಲ ಆಗುತ್ತೆ. ಇದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದ್ದು ಕೂಡ. ಬಟ್ ನೀವು ರಾಜ್ಯ ಮಟ್ಟದಲ್ಲಿ ಇರ್ತೀರಾ, ಏನು ರಾಷ್ಟ್ರ ಮಟ್ಟದಲ್ಲಿ ಇರ್ತೀರಾ, ಅಷ್ಟು ದೊಡ್ಡ ನಾಯಕ ಅಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ, ಅದು ವರಿಷ್ಠ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಅನಿವಾರ್ಯವಾಗಿ ಬರೀ ಅಲ್ಲೇ ಅಲ್ಲ, ವರಿಷ್ಠರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ಮಾಡ್ಬೇಕಂತ. ಕೋಸ್ಟಲ್ ಕನ್ನಡ ನಾನು ಇವತ್ತು ಮಾಧ್ಯಮದಲ್ಲಿ ನೋಡಿದಾಗ ಕೋಸ್ಟಲ್ ಭಾಗದಲ್ಲಿ ಯಾರನ್ನ ಕಾರ್ಯಾಧ್ಯಕ್ಷ ಮಾಡಬೇಕು ಅದನ್ನು ಮಧುವರಿಗೆ ಕೇಳಿ ಮಾಡಬೇಕು ಅಂತಕ್ಕಂಥದ್ದು ಭಾವನೆ ಮೇಲೆ ಅವರು ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅವ್ರು ಯಾವಾಗ ಕರೀತಾರೆ ನಾವು